ಎಲ್ಲರೂ ನಮಸ್ಕಾರ. ಡೇ 5 ಆಫ್ ಡೈಲಿ ವ್ಲಾಗ್ಗೆ ಸ್ವಾಗತ ಸುಸ್ವಾಗತ. Talk to me, numbers never lie, add it up, that's me. I said 23. ಇವತ್ತು ಈಗ ನಾನು ಬೆಳಗ್ಗೆನೆ ಎದ್ದು ಈಗ ಒಂದು ಸ್ವಲ್ಪ ಅಂಗಡಿಗೆ ಹೋಗಿ ನಮ್ಮಮ್ಮ ಅಡುಗೆ ಮಾಡೋದಕ್ಕೆ ಐಟಮ್ಸ್ ತರಬೇಕು. ಅದಕ್ಕೆ ಹೋಗ್ತಾ ಇದ್ದೀನಿ. ಹೋಗಿ ತಗೊಂಡು ಬರೋಣ ಬನ್ನಿ. ಸೊ ಗೈಸ್ ಎಲ್ಲ ತೊಗೊಂಡಾಯ್ತು. ನಡೀರಿ ಹೋಗೋಣ. ಪಟ್ಟಂತ ಹೋಗೋಣ. ಸೊ ಇವತ್ತು ನಾನು ನನ್ನ ಎಡಿಟಿಂಗ್ ಜರ್ನಿ ಬಗ್ಗೆ ಹೇಳ್ತೀನಿ. ನಾನೇನು ಅಷ್ಟೊಂದು ದೊಡ್ಡ ಎಡಿಟ್ರ್ ಏನಲ್ಲ, ಬಟ್ ಹೆಂಗೆ ಕಲಿತೆ ಏನು ಅಂತ ಇದು ನನಗೆ ಶೇರ್ ಮಾಡ್ಕೊಳ್ಳೋಕೆ ಇಷ್ಟ. ಯಾಕಂದರೆ ಎಡಿಟಿಂಗು ನನಗೊಂಥರ ಪ್ಯಾಷನ್. ಎಡಿಟಿಂಗ್ನ ನಾನು ಕಲಿತಾಗಿಂದ ನನಗೆ ಒಂದು ಸ್ಕಿಲ್ಲು ನಾನು ಮಾಡ್ತೀನಪ್ಪ ಏನೇ ಅಂದರು ಅಂದರೆ ಅದು ಎಡಿಟಿಂಗ್ ಥರ ನನಗೆ ಎಲ್ಲಾದರೂ ಸರಿ ಒಂದು ಎಡಿಟಿಂಗ್ ಮಾಡಬೇಕಾ ಒಂದು ಖುಷಿ, ಒಂದು ಪೋಸ್ಟರ್ ಡಿಸೈನ್ ಮಾಡಬೇಕಾ ಸರಿ ಒಂಥರ ಖುಷಿ. ನಾವೇನು ಕೆಲಸ ಮಾಡ್ತೀವಿ ಅದರಲ್ಲಿ ಖುಷಿ ಆಗುತ್ತೆ ಅಂದರೆ ಆವಾಗ ಕೆಲಸ ಪರ್ಫೆಕ್ಟಾಗಿ ಆಗುತ್ತೆ ಅಂತ ಅಲ್ವಾ ಅರ್ಥ. ಸೊ ಆ ಥರ ಬಂದರೆ ನನಗೆ ಎಡಿಟಿಂಗಲ್ಲಿ ಇಂಟ್ರೆಸ್ಟ್ ಜಾಸ್ತಿ. ನಾನು ಫಸ್ಟು ಎಡಿಟಿಂಗ್ ನನಗೆ ಗೊತ್ತಾಗಿದ್ದು ಅಂದರೆ ನಾನು ಫಸ್ಟು ಮೊಬೈಲ್ ತೊಗೊಂಡಿದ್ದು 2019 ನಮ್ಮಪ್ಪ ನನಗೆ ಸ್ಮಾರ್ಟ್ಫೋನ್ ಕೊಡಿಸ್ತಾರೆ, ಸ್ಯಾಮ್ಸಂಗ್ A30s. ಅದನ್ನ ತೊಗೊಂಡಿದ್ದು 2019 ಡಿಸೆಂಬರಲ್ಲಿ. ಸೊ ಅದಾಗಿ ಒಂದು 3-4 ಮಂತ್ಸ್ಗೆ ಲಾಕ್ಡೌನ್ ಆಯಿತು. ಲಾಕ್ಡೌನ್ ಆದಾಗ ಗೊತ್ತಲ್ಲ, ಮಾಡೋಕ್ಕೇನು ಕೆಲಸ ಇರಲ್ಲ, ಏನೂ ಇಲ್ಲ, ಸ್ಟಡೀಸ್ ಎಲ್ಲ ಸ್ಟಾಪು, ಕ್ಲಾಸಸ್ಸು ಕಾಲೇಜಸ್ ಎಲ್ಲ ಸ್ಟಾಪ್ ಆಗಿರುತ್ತಲ್ಲ. ಸೊ ಅವಾಗ ನಾನು ಈ ಥರ ಇನ್ಸ್ಟಾಗ್ರಾಮು ಅವೆಲ್ಲ ಆವಾಗಲೇ ನಾವು ನೋಡ್ತಾಯಿದ್ದು. ಅವಾಗ IGTV ಎಲ್ಲ ಇತ್ತು, ಈ ರೀಲ್ಸ್ ಎಲ್ಲ ಇರಲೇ ಇಲ್ಲ. ಆವಾಗ ನಾವು ನಾನು ಟಿಕ್ಟಾಕು ಮಾಡ್ತಾಯಿದ್ದೆ. ಅವಾಗಿಂದ ನಾನು ಮಾಡ್ಕೊಬಂದಿದ್ರೆ ಕನ್ಸಿಸ್ಟೆನ್ಸಿಯಾಗಿ ಇವಾಗ ಏನೋ ಒಂದು ಸ್ವಲ್ಪ ಗ್ರೋತ್ ಇರ್ತೇನೋ. ಬಟ್ ನಾನು ಸ್ಟಡೀಸು ಅದು ಇದು ಆಮೇಲೆ ಜಾಸ್ತಿ ಇದ್ರ ಬಗ್ಗೆ ತಲೆ ಕೆಡಿಸ್ಕೊಳ್ದೆ ಸುಮ್ಮನಾಗ್ಬಿಟ್ಟೆ. ಇನ್ನು ಎಡಿಟಿಂಗ್ ಹೆಂಗೆ ಸ್ಟಾರ್ಟ್ ಮಾಡಿದೆ ಅಂದರೆ ಆವಾಗ ಈ ಇನ್ಸ್ಟಾಗ್ರಾಮಲ್ಲೆಲ್ಲ ಈ ಸ್ಟೇಟಸ್, ಹಾಡು ಹಾಕೋ ಸ್ಟೇಟಸ್ಸು, ಲಿರಿಕ್ಸು ಇವೆಲ್ಲ ಮಾಡ್ತಾಯಿದ್ರು. ಲಿರಿಕ್ಸಲ್ಲಿ ಟೆಕ್ಸ್ಟಲ್ಲಿ ಹಾಡು ಹಾಕ್ಬಿಟ್ಟು ಅದಕ್ಕೆ ಹಾಡನ್ನ ಇದು ಮಾಡಿ ಸ್ಟೇಟಸಲ್ಲೆಲ್ಲ ಹಾಕ್ಕೊತ ಇದ್ರಲ್ಲ, ವಾಟ್ಸಪ್ ಸ್ಟೇಟಸಲ್ಲಿ ಹಾಡುಗಳನ್ನ. ಆ ಥರ ನೋಡ್ತಾಯಿದ್ದೆ, ಅದು ಚೆನ್ನಾಗಿತ್ತು. ನಾನು ಯಾಕೆ ಟ್ರೈ ಮಾಡಬಾರ್ದು, ಹೆಂಗೆ ಇದು ಮಾಡೋದು ಅಂದ್ಬಿಟ್ಟು ಯೂಟ್ಯೂಬ್ ಓಪನ್ ಮಾಡಿ ಹೆಂಗಿದ್ನ ಆ್ಯಡ್ ಮಾಡೋದು ಅಂತ ಫಸ್ಟು ಹೆಂಗೆ ಇದಕ್ಕೆ ಟೆಕ್ಸ್ಟ್ ಹೆಂಗೆ ಆ್ಯಡ್ ಮಾಡೋದು ಅಂತ ಮಾಡಿದೆ. ಆವಾಗ ಅಲ್ಲಿ ಗೊತ್ತಾಯಿತು ಇದಕ್ಕೆ ಅಂತಲೇ ಆ್ಯಪ್ಸ್ ಇವೆ. ಇನ್ಶಾಟ್ ಅಂತ ಬರುತ್ತೆ, ಆಮೇಲೆ ಕೈನ್ ಮಾಸ್ಟರ್ ಅಂತ ಬರುತ್ತೆ. ಕೈನ್ ಮಾಸ್ಟರ್ ಸುಮಾರು ಜನಕ್ಕೆ ಎಡಿಟಿಂಗ್ ಮಾಡಬೇಕು ಅಂತ ಆವಾಗ ಆ ಟೈಮಲ್ಲಿ ಯಾರು ಮಾಡ್ಬೇಕಂತ ಅಂದ್ಕೊಂಡಿರ್ತಾರೋ ಪ್ರತಿಯೊಬ್ಬರಿಗೂ ಕೈನ್ ಮಾಸ್ಟರ್ ಬಗ್ಗೆ ಗೊತ್ತೇ ಇರುತ್ತೆ. ಅವಾಗೆಲ್ಲ ಕೈನ್ ಮಾಸ್ಟರೇ ಪ್ರೋ ನಮಗೆ. ಸೊ ಅವಾಗ ನಾನು ಸರಿ ಆಯಿತು ಅಂತ ಅವಾಗ ಸ್ಟಾರ್ಟ್ ಮಾಡಿದೆ. ಪ್ರತಿಯೊಂದು ಹೆಂಗೆ ಅಂತ ಕಲಿತಾ ನಾನೊಂದು ಚಾನಲ್ನೂ ಓಪನ್ ಮಾಡಿದೆ, ಬಾದ್ಶಾ ಬೀಟ್ಸ್ ಅಂತ ಚಾನಲ್ ಓಪನ್ ಮಾಡಿ ಅವಾಗಲೇ ಕನ್ಸಿಸ್ಟೆನ್ಸಿ ಮೇಂಟೈನ್ ಮಾಡ್ತಾಯಿದ್ದೆ. ದಿನಕ್ಕೆ 2-3 ವೀಡಿಯೋಸ್ ಡೈಲಿ. ಆ ಥರ ಕನ್ಸಿಸ್ಟೆನ್ಸಿ ಮಾಡಿ ಒಂದು 4000 ಫಾಲೋವರ್ಸ್ ಏನೋ ಇದ್ದರು. ಅದಾದಮೇಲೆ ಬಿಟ್ಬಿಟ್ಟೆ, ತಿರ್ಗಾ ಕಾಲೇಜ್ ಸೇರಿಕೊಂಡೆ ಅಂದ್ಬಿಟ್ಟು ಅದ್ರ ಬಗ್ಗೆ ಗಮನ ಕೊಡಲಿಲ್ಲ. ಆಮೇಲೆ ಬಿಟ್ಬಿಟ್ಟೆ. ಯೂಟ್ಯೂಬಲ್ಲಿ ಆಗ್ತಾಯಿದ್ದೆ, ಬಟ್ ಯೂಟ್ಯೂಬಲ್ಲಿ ಅಷ್ಟೊಂದು ಬರ್ತಾ ಇರಲಿಲ್ಲ ಫಾಲೋವರ್ಸ್ ಅಂದ್ಬಿಟ್ಟು ಇನ್ಸ್ಟಾಗ್ರಾಮಲ್ಲೇ ಆಗ್ತಾಯಿದ್ದೆ. 4000ವರೆಗೂ ಫಾಲೋವರ್ಸ್ ಇದ್ದರು. ಅದಾದಮೇಲೆ ಬರ್ತಾ ಎಡಿಟಿಂಗಲ್ಲಿ ಏನು ಹೇಗೆ ಅಂತ ಎಲ್ಲ ತಿಳ್ಕೊತ ಹಂಗೆ ಚಿಕ್ಕದ್ರಿಂದ ಹಂಗಂಗೆ ದೊಡ್ಡದಕ್ಕೆ ಬಂದೆ. ಪ್ರೀಮಿಯರ್ ಪ್ರೋ, ಅಡೋಬ್, ಆಫ್ಟರ್ ಎಫೆಕ್ಟ್ಸು ಇದ್ರ ಬಗ್ಗೆ, ಡ್ಯಾವಿನ್ಸಿ ಇದ್ರ ಬಗ್ಗೆ ಎಲ್ಲ ತಿಳ್ಕೊಳಕ್ಕೆ ಸ್ಟಾರ್ಟ್ ಮಾಡಿದೆ. ಬಟ್ ಅದ್ರ ಬಗ್ಗೆ ನಾನು ಕಂಪ್ಲೀಟಾಗಿ ವರ್ಕ್ ಮಾಡಿಲ್ಲ, ಯಾಕಂದರೆ ಬೇಕಾಗಿರೋ ಎಕ್ವಿಪ್ಮೆಂಟ್ಸ್ ಇಲ್ಲ. ಎಕ್ವಿಪ್ಮೆಂಟ್ಸ್ ಖರೀದಿ ಮಾಡಿದ್ಮೇಲೆ ಆ ಪ್ಯಾಷನ್ನ ಕಂಟಿನ್ಯೂ ಮಾಡ್ತೀನಿ. ಈ ಎಡಿಟಿಂಗ್ ಮಾಡ್ತಾ ಹೆಂಗಾಯಿತು ಅಂದರೆ, ವೀಡಿಯೋ ಎಡಿಟಿಂಗ್ ಮಾಡ್ತಿದ್ದವನು ಆಮೇಲೆ
ಫೋಟೋಶಾಪ್ ಮಾಡೋದು ಕಲ್ತ್ಕೊಂಡೆ ಸ್ವಲ್ಪ. ಅದಾದಮೇಲೆ ತಿರ್ಗಾ ಪೋಸ್ಟರ್ ಡಿಸೈನು, ಕಾರ್ ಪೋಸ್ಟರ್ ಡಿಸೈನು, ಆಮೇಲೆ ಕಾಲೇಜ್ಗೆಲ್ಲ ಫೆಸ್ಟ್ ಡಿಸೈನು, ಇದೆಲ್ಲ ಮಾಡೋಕ್ಕೆ ಕಲ್ತ್ಕೊಂಡೆ. ಇದೆಲ್ಲ ಒಂಥರ, ಯಾಕಂದರೆ ನಾನು ಈ ಮಾತನ್ನ ಯಾಕೆ ಹೇಳ್ತಾ ಇದ್ದೀನಿ, ನನ್ನ ಎಕ್ಸ್ಪೀರಿಯೆನ್ಸ್ನ ಯಾಕೆ ಶೇರ್ ಮಾಡ್ತಾ ಇದ್ದೀನಿ ಅಂದರೆ, ನೀವೇನಾದರೂ ಒಂದು ಸ್ಟಾರ್ಟ್ ಮಾಡಬೇಕು ಅಂದರೆ ಅದು ಪರ್ಫೆಕ್ಟಾಗಿರಬೇಕು, ಹಿಂಗೆ ಇರಬೇಕು ಹಂಗೆ ಇರಬೇಕು ಅಂತ ಎಲ್ಲ ಸ್ಟಾರ್ಟ್ ಮಾಡೋದು ಬೇಡ. ನೀವು ಸ್ಟಾರ್ಟ್ ಮಾಡಿದ್ರೆ ಸಾಕು, ಅದಾಗದೆ ಕರ್ಕೊಂಡು ನಿಮ್ಗೆ ಅದ್ರ ಮೇಲೆ ಇಂಟ್ರೆಸ್ಟ್ ಇದ್ದರೆ ಅದಾಗದೆ ಹೋಗ್ತಾ ಪರ್ಫೆಕ್ಷನ್ ಆಗ್ತಾರೆ. ನಿಮಗೆ ಗೊತ್ತಿಲ್ಲದೆ ನೀವೇ ಪರ್ಫೆಕ್ಟ್ ಆಗ್ತೀರಾ ಅಲ್ವಾ? ಸೊ ಆದ್ದರಿಂದ ನಾನು ಇದನ್ನ ಹೇಳ್ತಾ ಇದ್ದೀನಿ. ಈ ವಿಡಿಯೋ ಯಾರ್ಯಾರು ನೋಡ್ತಿರೋ ಏನು ಕಥೆನೋ ನನಗೆ ಗೊತ್ತಿಲ್ಲ, ಎಲ್ಲಿವರೆಗೂ ರೀಚ್ ಆಗುತ್ತೋ ನನಗೆ ಗೊತ್ತಿಲ್ಲ. ಯಾಕಂದರೆ ಇದು ಸ್ಟಾರ್ಟಿಂಗಲ್ಲಿ ನಾನು ಮಾತಾಡ್ತಾ ಇರೋದಲ್ವಾ. ಸೊ ಇರಲಿ. ಬಟ್ ಆದರೆ ಏನಂದರೆ, ಈಗ ನಾನು ಬಂದಿರೋದು ಅದೇ ಕನ್ಸಿಸ್ಟೆನ್ಸಿನ ಮೇಂಟೈನ್ ಮಾಡಿ ನನ್ನ ಮೇಲೆ ನಾನೇ ಚಾಲೆಂಜ್ ತೊಗೊಂಡು ಇದನ್ನು ಮಾಡಬೇಕು, ನೋಡೋಣ ಅನ್ನೋದಕ್ಕೋಸ್ಕರ ಮಾಡ್ತಾ ಇರೋದು. ಸೊ ಈಗ ನಾನು ಯೂಸ್ ಮಾಡೋದು ಕ್ಯಾಪ್ಕಟ್ ಯೂಸ್ ಮಾಡ್ತೀನಿ. ಅಫ್ಕೋರ್ಸ್ ಕ್ಯಾಪ್ಕಟ್ಟು, VN ಇದೆರಡು ಯೂಸ್ ಮಾಡ್ತೀನಿ. ಆಮೇಲೆ ಬರ್ತಾ AI ವಿಡಿಯೋ ಎಲ್ಲ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದೆ. AI 2023ರಲ್ಲೇನೋ AI ವಿಡಿಯೋ ಜನ್ರೇಟರು, ಆಮೇಲೆ ಹೇಜನ್ ಅಂತ ಬರುತ್ತೆ ವೆಬ್ಸೈಟು, ಅದಾದಮೇಲೆ 11 ಲ್ಯಾಬ್ಸ್ ಆಡಿಯೋಗೆ ಎಲ್ಲರಿಗೂ ಗೊತ್ತೇ ಇರುತ್ತೆ, ಎಡಿಟರ್ಸ್ಗೆಲ್ಲ. ಸೊ ಈ ಥರ ಇಂಟ್ರೆಸ್ಟ್ ಇದೆ, ಬಟ್ ಕನ್ಸಿಸ್ಟೆನ್ಸಿ ಇರಲಿಲ್ಲ. ಆದ್ದರಿಂದ ನಾನು ಈ ಜರ್ನಿನ ಮುಂದುವರ್ಸೋಕ್ಕಾಗಲಿಲ್ಲ. ಬಟ್ ಇವಾಗ ಬಂದಿದ್ದೀನಿ, ನೋಡೋಣ. ಈಗ ಬಂದಿರೋ ಇದು ಕಂಟೆಂಟ್ ಮಾಡಬೇಕಂತ ಅಂದ್ಕೊಂಡಿರೋದು ಬೇರೆ, ಬಟ್ ನಾನು ಎಡಿಟಿಂಗ್ ಜರ್ನಿನ ನಿಮಗೆ ಹೇಳಬೇಕು ಅಂತ ಅನಿಸ್ತು ಅಷ್ಟೇ. ಸೊ ಅಷ್ಟೇ. ಆ್ಯಕ್ಚುಲಿ ಇವತ್ತು ಏನು ಮಾಡೋಕ್ಕೆ ಏನು ಕೆಲಸ ಇಲ್ಲ. ಸೊ ನಾನು ಎಡಿಟಿಂಗ್ ಜರ್ನಿ ಆದರೂ ಎಕ್ಸ್ಪೀರಿಯೆನ್ಸ್ನ ಶೇರ್ ಮಾಡಿದ್ರೆ ಚೆನ್ನಾಗಿರುತ್ತೆ ಅಂತ ಅನಿಸ್ತು. ನೋಡೋಣ. ಇವತ್ತೇನು ಅಷ್ಟೊಂದೇನು ಕೆಲಸ ಇಲ್ಲ ಬೆಳಗ್ಗೆಯಿಂದ. ಆ್ಯಕ್ಚುಲಿ ಇವತ್ತು ಸಂಡೇ. ನೋಡೋಣ, ಬೇರೆ ಏನಾದರೂ ಪ್ಲ್ಯಾನ್ಸ್ ಇದ್ದರೆ ಖಂಡಿತವಾಗ್ಲೂ ತೋರಿಸ್ತೀನಿ. ಅದೇ ಗೈಸ್, ಇದಾಗಿತ್ತು ಇವತ್ತಿನ ಬ್ಲಾಗ್. ಮ್ಯಾಚ್ ನಡೀತಾ ಇದೆ. ಸೊ ಮ್ಯಾಚ್ ನೋಡ್ಬಿಟ್ಟು ನಾವು ತಿಂದ್ಬಿಟ್ಟು ಮಲ್ಕೊಳ್ಳೋದೆ ಅಲ್ವಾ. ಸೊ ಇಲ್ಲಿಗೆ ಇವತ್ತಿನ ಬ್ಲಾಗ್ನ ಎಂಡ್ ಮಾಡ್ತಾಯಿದ್ದೀನಿ. ಯಾರ್ಯಾರಿಗೆಲ್ಲ ವೀಡಿಯೋ ಇಷ್ಟ ಆಗಿದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಮತ್ತು ಸಬ್ಸ್ಕ್ರೈಬ್ ಮಾಡಿ. ಮತ್ತು ಥ್ಯಾಂಕ್ಸ್ ಫಾರ್ ವಾಚಿಂಗ್. ಮಚ್ ಲವ್. ಟೇಕ್ ಕೇರ್. ಟಾಟಾ, ಬಾಯ್, ಗುಡ್ ನೈಟ್. ತಿರ್ಗಾ ನಾಳೆ ವೀಡಿಯೋಲಿ ಸಿಗೋಣ. ಬಾಯ್.